ಚಿತ್ರದುರ್ಗದ ಹಿರಿಯೂರು ಬಳಿಯಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆಗಾಗಿ ಡಿಎನ್ಎ ಪರೀಕ್ಷೆ ಮಾಡಲಾಗ್ತಾ ಇದೆ. ಯಾರ್ಯಾರು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರೋರಲ್ಲಿ ಸರಿಸುಮಾರು 5-6 ಜನ ಸಾವನ್ನಪ್ಪಿದ್ರು. ಇದೀಗ ಅವರ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಸಾವನ್ನಪ್ಪಿದವರು ಸುಟ್ಟು ಕರಕಲಾಗಿದ್ರು. ಡಿಎನ್ಎ ಪರೀಕ್ಷೆ ಮಾಡೋದಕ್ಕೂ ಕೂಡ ಸ್ಯಾಂಪಲ್ಸ್ ಸಿಗದಷ್ಟು ಪರಿಸ್ಥಿತಿ ಹದಗೆಟ್ಟಿತ್ತು. ಇದಾದ ನಂತರ ಈಗ ಡಿಎನ್ಎ ಪರೀಕ್ಷೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಶವಗಳನ್ನು ಗುರುತು ಪತ್ತೆ ಹಚ್ಚೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಈಗ ಡಿಎನ್ಎ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಡಿಎನ್ಎ ಸ್ಯಾಂಪಲ್ಸ್ಗಳನ್ನು ಕೂಡ ಪಡೆದುಕೊಳ್ಳಲಾಗಿತ್ತು. ಯಾರ್ಯಾರು ಮೃತಪಟ್ಟಿದ್ರು ಅವರ ಡಿಎನ್ಎ ಸ್ಯಾಂಪಲ್ಗಳನ್ನು ಪಡ್ಕೊಂಡು, ಜೊತೆಗೆ ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವರ ಡಿಎನ್ಎ ಸ್ಯಾಂಪಲ್ಗಳನ್ನು ಕೂಡ ಪಡೆದುಕೊಳ್ಳಲಾಗಿತ್ತು. ಹುಬ್ಬಳ್ಳಿಗೆ ಈ ಸ್ಯಾಂಪಲ್ಸ್ಗಳನ್ನು ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. 5 ಜನ ಮೃತಪಟ್ಟವರ ಸ್ಯಾಂಪಲ್ಗಳನ್ನು ಡಿಎನ್ಎ ಟೆಸ್ಟ್ಗೆ ರವಾನೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಹುಬ್ಬಳ್ಳಿಯ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ಸ್ಗಳು ಆಗಮಿಸಿದವೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿ ಇರುವಂತಹ ಪ್ರಯೋಗಾಲಯ ಇದು. ಡಿಎನ್ಎ ಪರೀಕ್ಷೆ ಮಾಡಿದ ನಂತರ ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಲಿದ್ದಾರೆ. 48 ಗಂಟೆಗಳ ನಂತರ ಡಿಎನ್ಎ ವರದಿ ಸಲ್ಲಿಕೆ ಆಗತ್ತೆ. ಅಂದರೆ ಸಮಯಾವಕಾಶ ಬೇಕಾಗತ್ತೆ. ಡಿಎನ್ಎ ಫಿಂಗರ್ ಪ್ರಿಂಟ್ ರೆಡಿ ಮಾಡಬೇಕು, ಅದರೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕು ಅಂತಂದರೆ ತುಂಬ ಸಮಯ ಹಿಡಿಯತ್ತೆ. ಇದರ ಜೊತೆಗೆ ಅವರ ಕುಟುಂಬಸ್ಥರ ಡಿಎನ್ಎ ಅದನ್ನು ಕೂಡ ಒಂದು ಪ್ಯಾಟರ್ನ್ ರೆಡಿ ಮಾಡಬೇಕಾಗತ್ತೆ. ಎರಡನ್ನು ಮ್ಯಾಚ್ ಮಾಡಿ ನೋಡಿದಾಗ ಮೃತದೇಹಗಳು ಯಾರದ್ದು ಅನ್ನುವಂಥದ್ದು ಪತ್ತೆಯಾಗತ್ತೆ. ಅದಾದ ನಂತರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇನ್ನು 48 ಗಂಟೆಗಳ ನಂತರ ಡಿಎನ್ಎ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಧ್ಯತೆಗಳು ಅಂದರೆ ಅದರೊಳಗೂ ಆಗಬಹುದು ಅಥವಾ ಇನ್ನೂ ಹೆಚ್ಚಿನ ಸಮಯವನ್ನು ಕೂಡ ಪಡೆದುಕೊಳ್ಳಬಹುದು. ಈ ನಡುವೆ ಯಾರ್ಯಾರ ಡಿಎನ್ಎ ಒಂದು ಮಾದರಿಗಳು ರೆಡಿಯಾಗತ್ತೆ, ಡಿಎನ್ಎ ವರದಿಗಳು ಸಿದ್ಧವಾಗುತ್ತೆ, ಅದನ್ನು ಮ್ಯಾಚ್ ಮಾಡಿ ಅವರವರ ಕುಟುಂಬಗಳಿಗೆ ಆ ಒಂದು ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಒಂದೊಂದಾಗಿ ನಡೀತಾ ಹೋಗುತ್ತೆ. ಯಾಕೆ ಕೇಳಿದ್ರು? ಯಾಕೆ ಕೇಳಿದ್ರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಅನೇಕರ ಮೃತದೇಹಗಳು ಗುರುತೇ ಸಿಗೋದಿಲ್ಲ, ಅಷ್ಟು ಸುಟ್ಟು ಕರಕಲಾಗಿದ್ದಾವೆ. ಈ ನಡುವೆ ಡಿಎನ್ಎ ವರದಿ ಯಾವಾಗ ಬರುತ್ತೆ, ಮೃತದೇಹ ಯಾವಾಗ ಹಸ್ತಾಂತರ ಆಗತ್ತೆ ಅಂತ ಕುಟುಂಬದವರು ಕಾದು ಕುಳಿತಿದ್ದಾರೆ. ಡಿಎನ್ಎ ಸ್ಯಾಂಪಲ್ಸ್ಗಳ ಒಂದು ಟೆಸ್ಟಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ, ಯಾವಾಗ ಲಭ್ಯ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಏನು ಬಸ್ ದುರಂತ ಘಟನೆ ಇದೆ. ಈ ಒಂದು ಬಸ್ ದುರಂತದಲ್ಲಿ ಒಟ್ಟು ಬಸ್ ಚಾಲಕ ಮತ್ತು ಇಲ್ಲಿ ಅಂದ್ರೆ ಅಪೋಸಿಟ್ ಬರುವಂತಹ ಕ್ಯಾಂಟರ್ ಚಾಲಕ ಸೇರಿ ಒಟ್ಟು 7 ಜನ ಸಾವನ್ನಪ್ಪಿದ್ರಲ್ಲಿ. ಇದರಲ್ಲಿ 7 ಜನರಲ್ಲಿ 2 ಮೃತದೇಹ ಪತ್ತೆಯಾಗಿದೆ. ಅಂದ್ರೆ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಇರ್ಬೋದು ಮತ್ತು ಲಾರಿ ಚಾಲಕನ ಮೃತದೇಹ ಇರ್ಬೋದು, 2 ಮೃತದೇಹಗಳು ಪತ್ತೆ ಆಗಿವೆ. ಆದ್ರೆ ಉಳಿದ 5 ಮೃತದೇಹಗಳನ್ನ ಪತ್ತೆ ಹಚ್ಚುವುದು ಇವತ್ತು ದೊಡ್ಡ ಸವಾಲಿನ ಕೆಲಸ. ಅಷ್ಟೇ ತೆರನವಾಗಿರುವುದು ಅಂತಹ ಕುಟುಂಬಸ್ಥರು, ಅದರ ಜೊತೆಗೆ ಪೊಲೀಸರಿಗೆ. ಯಾಕಂದ್ರೆ ಯಾರ ಮೃತದೇಹವನ್ನ
ಯಾರಿಗೆ ಹಸ್ತಾಂತರ ಮಾಡಬೇಕು ಅನ್ನೋದೇ ಒಂದ್ ಕಡೆ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಇವತ್ತು ಏನು ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರು ಮೊರೆ ಹೋಗಿದ್ದು DNA ಮಾಡಿಸಬೇಕು ಅಂತೇಳಿ ಈಗಾಗಲೇ ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು DNA ಸಂಬಂಧಪಟ್ಟಂಗೆ ಒಂದು ರಕ್ತ ಮಾದರಿ ಆಯಾ ಕುಟುಂಬಸ್ಥರು ಏನಂತಾರೆ 5 ಜನರ ಮೃತದೇಹಗಳಿವೆ. ಆ ಮೃತದೇಹ ಯಾರು ಮೃತ ಹೊಂದಿದ್ದಾರೆ, ಸಾವನ್ನಪ್ಪಿದ್ದಾರೆ, ಅವರ ಸಂಬಂಧಿಕರ ಒಂದು DNA ಅಂದ್ರೆ ರಕ್ತ ಮಾದರಿಯನ್ನ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಈ 5 ಜನರ ಒಂದು ಮೃತ ಹೊಂದಿದ್ರೆ ಅವರ ಒಂದೊಂದು ಬೋನ್ ಒಂದು ಜೊತೆಗೆ ಹೇಳಿದ್ರೆ ಒಬ್ಬರ ಕೈ ಇರ್ಬೋದು, ಒಬ್ಬರ ಕಾಲು ಇರ್ಬೋದು, ಆಯಾ ಬೋನ್ಗಳನ್ನ ತೆಗೆದುಕೊಂಡು ಬಂದು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವಂತಹ ಒಂದು FSL ಕಚೇರಿಗೆ ಕೊಟ್ಟಿದ್ದಾರೆ. FSL ಕಚೇರಿಯ ಅಧಿಕಾರಿಗಳು ಈಗಾಗಲೇ ಆ ತಪಾಸಣೆ ಮಾಡ್ತಿದ್ರೆ ವರದಿ ಸಿದ್ಧ ಮಾಡ್ಲಿಕ್ಕೆ ಬರೋಬ್ಬರಿ 48 ಗಂಟೆಗಳು ಬೇಕು. ಯಾಕೆ ಇವತ್ತು 48 ಗಂಟೆಗಳು ಬೇಕು ಅಂತಂದ್ರೆ ಒಂದೊಂದು ವರದಿಯನ್ನ ಇಲ್ಲಿ ಇವತ್ತು ಸಿದ್ಧ ಮಾಡ್ಲಿಕ್ಕೆ ಸುಮಾರು 45 ಗಂಟೆ ಹಿಡಿಯುತ್ತೆ. ಹೀಗಾಗಿ ಇಲ್ಲಿ ಅಂದ್ರೆ 5 ಜನರ ಮೃತದೇಹಗಳನ್ನ ಪತ್ತೆ ಹಚ್ಚಬೇಕು. ಅದರ ಜೊತೆಗೆ DNA ತಪಾಸಣೆಯಲ್ಲಿ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಯಾಕಂದ್ರೆ ಇಲ್ಲಿ FSL ನ ವರದಿ ಪ್ರಕಾರ ಒಂದೊಂದು ಬೋನ್ಗೆ ಅವರು ಒಂದೊಂದು ಆರ್ಟಿಕಲ್ ಅಂತಾರೆ. ಈಗ ಅಲ್ಲಿ ಎಷ್ಟು ಆರ್ಟಿಕಲ್ ಬಂದಿದೆ ಅನ್ನೋದರ ಮೇಲೆ ಇಲ್ಲಿ ಅಂದ್ರೆ ತಪಾಸಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ವರದಿ ಸಿದ್ಧಪಡಿಸಲಿಕ್ಕೆ 48 ಗಂಟೆಗಳು ಬೇಕು. ಈ ಒಂದು 48 ಗಂಟೆಗಳಲ್ಲಿ ಈಗಾಗಲೇ ಒಂದು ಕಡೆ ಟೀಮ್ ಏನು ಹಿರಿಯೂರು ಪೊಲೀಸ್ ಠಾಣೆಯ ಕೆಲವೊಂದಿಷ್ಟು ಟೀಮ್ ಈಗಾಗಲೇ ಹುಬ್ಬಳ್ಳಿಯ ಒಂದು FSL ಅಧಿಕಾರಿ ಕಚೇರಿ ಮುಂದುಗಡೆ ಬೀಡು ಬಿಟ್ಟಿದೆ. ಯಾವಾಗ ನಮಗೆ ವರದಿ ಕೊಡುತ್ತಾರೆ, ಯಾಕಂತೇಳಿ ಆ ಕುಟುಂಬಸ್ಥರು ಇವತ್ತು ಅಂತಿಮ ವಿಧಿವಿಧಾನಗಳನ್ನ ಮಾಡಬೇಕು. ಅವರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕು. ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕಾದ್ರೆ ಯಾವ ಮೃತದೇಹ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿದ್ರೆ 5 ಮೃತದೇಹಗಳು ಸುಟ್ಟು ಕರಕಲಾಗಿವೆ. ಅವರಿಗೆ ಹಸ್ತಾಂತರ ಮಾಡಲೇಬೇಕು ಅಂದ್ರೆ ಯಾರ್ದು ಮೃತದೇಹ ಅನ್ನೋದು ಪತ್ತೆ ಆಗಬೇಕು. ಹೀಗಾಗಿ ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕು, ಅಂತಿಮ ವಿಧಿವಿಧಾನಗಳನ್ನ ಮಾಡಲೇಬೇಕು. ಆದ್ರೆ ಇದಕ್ಕೆ DNA ಆದಷ್ಟು ಬೇಗ DNA ವರದಿ ಕೊಡಿ ಅಂತೇಳಿ ಇಲ್ಲಿ ಮನವಿ ಮಾಡಿದ್ರೆ ಅದರಲ್ಲಿ ರಾಜ್ಯ ಸರ್ಕಾರ FSL ಕಚೇರಿಗೆ ಒಂದು ಖಡಕ್ ಆದೇಶ ನೀಡಿರೋದಂದ್ರೆ ನಿಮ್ಗೆ ಬೇರೆ ಏನು FSL ವರದಿಗಳಿದಾವೆ ಅವುಗಳನ್ನೆಲ್ಲವೂ ವರದಿ ಪಕ್ಕಕ್ಕಿಡಿ. ಸದ್ಯಕ್ಕೆ ಇಲ್ಲಿ ಅಂತಾರೆ 5 ಜನರ ಮೃತದೇಹಗಳನ್ನ ಪತ್ತೆ ಮಾಡಬೇಕು. ಇವುಗಳನ್ನ ಪಟ್ಟಿಗೆ ನೀವು ತಪಾಸಣೆ ಮಾಡಿ ವರದಿ ಮಾಡಿ ಇವುಗಳನ್ನ ಚೆಕ್ ಮಾಡಿ ಅಂತೇಳಿ ಆದೇಶ ಮಾಡಿದ್ರೆ ಅದರ ಅನ್ವಯ ಈಗಾಗಲೇ ಅಂತಂದ್ರೆ FSL ಅಧಿಕಾರಿಗಳು ಇದೇ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಮತ್ತು ಎಲ್ಲಾ ಸಿದ್ಧತೆಯನ್ನ ನಿನ್ನೆ ಮಧ್ಯಾಹ್ನದವರೆಗೂ ಮಾಡ್ಕೊಂಡಿದ್ರು. ಸಾಯಂಕಾಲದ ಸುಮಾರಿಗೆ 5 ಜನರ ಮೃತದೇಹಗಳು ಇಲ್ಲಿ ಅಂತಾರೆ ಮೃತದೇಹದ ಒಂದೊಂದು ಬೋನುಗಳು FSL ಕಚೇರಿಗೆ ತಲುಪಿವೆ. ಈಗಾಗಲೇ FSL ಅಧಿಕಾರಿಗಳು ಇದರಲ್ಲೇ ನಿರತರಾಗಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.